ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನಲ್. ಗಾಯ್ಸ್, ಇವತ್ತು ಮನೇಲಿ ಎಲ್ಲರೂ ಸೇರಿ ಹಲಸಿನ ಹಣ್ಣನ್ನ ಕಟ್ ಮಾಡ್ತಾ ಇದೀವಿ. ಸೊ ಹಲಸಿನ ಹಣ್ಣಿನಿಂದ ಒಂದು ರೆಸಿಪಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಹಲಸಿನ ಹಣ್ಣಿನ ಸಿಹಿ ಕಡುಬುನ ಮಾಡ್ತಿದೀವಿ. ಸೊ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಹಲಸಿನ ಹಣ್ಣಿನ ಕಡುಬು ಮಾಡೋದಕ್ಕೆ ಇಷ್ಟು ಪದಾರ್ಥಗಳನ್ನ ತೆಗೆದಿಟ್ಕೊಂಡಿದ್ದೀನಿ. 1 ಬೌಲ್ ಆಗೋಷ್ಟು ಹಲಸಿನ ಹಣ್ಣು, 1 ಬೌಲ್ ಆಗೋಷ್ಟು ತೆಂಗಿನ ತುರಿ, ಒಂದ್ ಸ್ವಲ್ಪ ಮೆಣಸು, 4 ಏಲಕ್ಕಿ, 2 ಗ್ಲಾಸು ಅಕ್ಕಿನ ನಾನು ನೆನ್ಸಿಟ್ಕೊಂಡು ನೀಟಾಗಿ ತೊಳ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬೆಲ್ಲ. ಈಗ ಇದೆಲ್ಲನೂ ಕೂಡ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನಾನು ಮೊದಲಿಗೆ ಕಾಯಿನ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಏಲಕ್ಕಿನೂ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಹಲಸಿನ ಹಣ್ಣನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ನೋಡಿ ಈ ಥರ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋಣ. ಈಗ ನಾವು ನೆನೆಸಿಟ್ಕೊಂಡಿರೋ ಅಕ್ಕಿನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ತುಂಬ ನೈಸಾಗಿ ರುಬ್ಕೊಳ್ಳೋದು ಬೇಡ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಮತ್ತು ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಏನು ಮೆಣಸನ್ನ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಈಗ ಇದು ರೆಡಿಯಾಗಿದೆ. ಈಗ ನೀಟಾಗಿ ಬಾಳೆ ಎಲೆನ ತೊಳೆದು ಅದನ್ನು ಸ್ಟವ್ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಅದನ್ನು ನೀಟಾಗಿ ಮಡ್ಚ್ಕೋಬೋದು ಬಾಳೆ ಎಲೆ. ಸೊ ಅದೊಂದು ವಿಡಿಯೋ ಮಿಸ್ ಆಗೋಗಿದೆ. ಸೊ ಈಗ ಬಾಳೆ ಎಲೆ ಸುಟ್ಕೊಳ್ಳೋದ್ರಿಂದ ಸೊ ಈ ಥರ ನೀಟಾಗಿ ಮಡ್ಚ್ಕೊಳ್ಬೋದು. ಈಗ ನಾವೇನು ಪೇಸ್ಟ್ ಮಾಡಿದ್ದೀವಲ್ಲ ಅದನ್ನು ನಾವು ಒಂದು ಸ್ವಲ್ಪನೇ ಹಾಕ್ಕೊಂಡು ಬಾಳೆ ಎಲೆ ಮೇಲೆ ಹಾಕ್ಕೊಂಡು ನೀಟಾಗಿ ಫೋಲ್ಡ್ ಮಾಡಿ ನೋಡ್ರಿ, ಈ ಥರ ನೀಟಾಗಿ ಬಾಳೆ ಎಲೆ ಮೇಲೆ ಹಾಕ್ಕೊಂಡು ನೀಟಾಗಿ 4 ಕಡೆ ಮಡಚ್ಕೊಂಡು ಈಗ ಅದನ್ನು ಇಡ್ಲಿ ಪಾತ್ರೆ ಒಳಗಡೆ ಹಾಕಿ ಹಬೆನಲ್ಲೇ ಕುಕ್ ಮಾಡ್ಕೊಳ್ಬೇಕು. ಇದು ಮಿನಿಮಮ್ ಏನಿಲ್ಲ ಅಂತಂದ್ರೂ 1-1.5 ಅವರು ಇದಕ್ಕೆ ಚೆನ್ನಾಗಿ ಕುಕ್ ಆಗಬೇಕು. ಸೊ ಆವಾಗ ಚೆನ್ನಾಗಿ ಬೆಂದಿರತ್ತೆ. ಇಲ್ಲ ಅಂದರೆ ನಾವು ಬೇಗ ತೆಗೆದ್ಬಿಟ್ರೆ ಮೇಲ್ ಮಾತ್ರ ಬೆಂದಿರೋ ಥರ ಕಾಣುತ್ತೆ, ಬಟ್ ಒಳಗಡೆ ಹಿಟ್ಟಿಟ್ಟು ಹಾಗೆ ಇರತ್ತೆ. ಸೊ ಅದೊಂದು ನೋಡ್ಕೊಳ್ಬೇಕು. ನೋಡಿ, ಇವಾಗ ನನ್ನ ಮೈದನ್ನ ಟೇಸ್ಟ್ ಮಾಡ್ತಿದ್ದಾನೆ. ಸೊ ಅವನು ಏನು ಹೇಳ್ತಾನೆ ಅಂತ ನೋಡೋಣ. ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ. ನೋಡಿದ್ರಲ್ಲ ಗೈಸ್, ನನ್ನ ಮೈದನಿಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ. ತುಂಬ ಎಂಜಾಯ್ ಮಾಡಿಕೊಂಡು ಸಹ ತಿಂತಿದ್ದಾನೆ. ಸೊ ಈ ರೆಸಿಪಿನ ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.